ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಮಿರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ 108 ಬಾರಿ ಈ 4 ಸಿಂಪಲ್ ಸೆಂಟೆನ್ಸ್ಗಳನ್ನು ಹೇಳಿದ್ದೆ. ಬಹಳಷ್ಟು ಜನ ನನ್ನ ಸ್ನೇಹಿತರು ಏನಿದು, ಇದು ಯಾವ ತರಹದ ಮಂತ್ರ ಅಂತ ಕೇಳಿದರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ತಿಳ್ಕೊಳ್ಳೋಣ. ಏನಿದು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಮತ್ತು ಐ ಲವ್ ಯು ಅಂತ. ಈ 4 ಸೆಂಟೆನ್ಸ್ನ ರಿಪೀಟೆಡ್ಲಿ ಹೇಳ್ಕೊಳ್ಳೋದನ್ನು ಹೋಪನೋಪನೋ ಟೆಕ್ನಿಕ್ ಅಂತ ಹೇಳ್ತಾರೆ. ಏನಿದು ಹೋಪನೋಪನೋ ಟೆಕ್ನಿಕ್? ಈ ಹೋಪನೋಪನೋ ಅನ್ನೋ ಪದ ಹವಾಯಿಯನ್ ಭಾಷೆ ಪದ. ಇದರ ಅರ್ಥ ತಪ್ಪನ್ನು ಸರಿಪಡಿಸೋದು ಅಥವಾ ಸಂಬಂಧಗಳನ್ನು ಸರಿಪಡಿಸೋದು. ಇದು ಪ್ರಾಚೀನ ಹವಾಯಿಯನ್ ಸಂಸ್ಕೃತಿಯಿಂದ ಬಂದ ಒಂದು ಪರಿಹಾರ ಮತ್ತು ಕ್ಷಮಾಪಣೆಯ ತಂತ್ರ. ಈ ಹವಾಯಿ ದ್ವೀಪದ ಕುಟುಂಬಗಳು ಮತ್ತು ಸಮುದಾಯಗಳು ತಮ್ಮಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಮತ್ತು ತಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಲಿಕ್ಕೆ ಈ ತಂತ್ರನ ಉಪಯೋಗಿಸ್ತಾ ಇದ್ರು. ಆದರೆ ಈಗ ನಾವು ಅಭ್ಯಾಸ ಮಾಡ್ತಿರೋ ಈ ಆಧುನಿಕ ಸಿಂಪಲ್ ಹೋಪನೋಪನೋ ಟೆಕ್ನಿಕ್ ಅನ್ನು 1980ರ ದಶಕದಲ್ಲಿ ಇದ್ದ ಹವಾಯಿಯನ್ ಮನೋವೈದ್ಯ, ಅವರ ಹೆಸರು ಡಾಕ್ಟರ್ ಇಹಾಲಿಯಾಕಾಲಾ ಹ್ಯೂಲೆನ್, ಅವರು ಜನಪ್ರಿಯಗೊಳಿಸಿದರು. ಡಾಕ್ಟರ್ ಹ್ಯೂಲೆನ್ ಅವರು ಹವಾಯಿಯಲ್ಲಿರೋ ಮಾನಸಿಕ ಆಸ್ಪತ್ರೆಯಲ್ಲಿ ಮಾನಸಿಕ ರೋಗಿಗಳನ್ನು ಈ ಹೋಪನೋಪನೋ ಟೆಕ್ನಿಕ್ ಮೂಲಕನೇ ಗುಣಪಡಿಸಿದ ಕತೆ ಈಗ ಭಾಳ ಫೇಮಸ್. ಅದು ಕೂಡ ರೋಗಿಗಳನ್ನು ಭೇಟಿ ಮಾಡದೆ ಬರೀ ಅವರ ಫೈಲ್ಸ್ ಓದಿ ತಮ್ಮೊಳಗೇನೆ ಈ ಹೋಪನೋಪನೋ ಟೆಕ್ನಿಕನ್ನು ಅಭ್ಯಾಸ ಮಾಡಿ ರೋಗಿಗಳನ್ನು ಗುಣಪಡಿಸಿದ್ದು ಈಗ ಇತಿಹಾಸ. ಇನ್ನು ಈ ಹೋಪನೋಪನೋ ಟೆಕ್ನಿಕ್ ಹಿಂದಿರೋ ತತ್ವ ತಿಳ್ಕೊಬೇಕಂದ್ರೆ ನಾವು ನಮ್ಮ ಜೀವನದಲ್ಲಿ ಅನುಭವಿಸೋ ಎಲ್ಲ ಸಮಸ್ಯೆಗಳು ಮತ್ತು ಸವಾಲುಗಳಿಗೆ 100% ನಾವೇ ಜವಾಬ್ದಾರ. ಅದು ಹೇಗಂದರೆ, ನಮಗೆ ನಾವೇ ಪದೇ ಪದೇ ನೆಗೆಟಿವ್ ಥಾಟ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ಗಳನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳಿ ಹೇಳಿ ಹೇಳಿ. ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಮ್ಮ ಸುಪ್ತ ಮನಸ್ಸು. ಆದ್ದರಿಂದ ನಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಾವು ಮೊದಲು ನಮ್ಮನ್ನು ನಾವೇ ನೋಡ್ಕೋಬೇಕು ಮತ್ತು ಆ ಸಮಸ್ಯೆಗೆ ಕಾರಣವಾಗಿರೋ ನಮ್ಮೊಳಗಿನ ನೆನಪುಗಳನ್ನು ಶುದ್ಧೀಕರಣ ಅಂದರೆ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ನಿಮಗೆ ಇಲ್ಲಿ ಕೆಲವು ಉದಾಹರಣೆಗಳ ಮೂಲಕ ಹೇಳ್ಕೊಡ್ತೀನಿ ಹೇಗೆ ಹೋಪನೋಪನೋ ಟೆಕ್ನಿಕ್ ಪ್ರಾಕ್ಟೀಸ್ ಮಾಡಬೇಕಂತ. ಮೊದಲನೇದಾಗಿ ನಮ್ಮ ಹಣಕಾಸಿನ ಬಗ್ಗೆ, ನಾವು ಹೇಗೆ ಮನಿನ ಅಟ್ರಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಫಸ್ಟ್ ಧ್ಯಾನದ ಸ್ಥಿತಿಲಿ ಕುಳಿತುಕೊಳ್ಳಿ. ಹಾಗೆ ಯೋಚನೆ ಮಾಡಿ, ನೀವು ದುಡ್ಡಿನ ಬಗ್ಗೆ ಏನೇನೆಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದೀರಾ ಅಂತ, ಮತ್ತು ನಿಮ್ಮ ಮನಸ್ಸಲ್ಲಿ ಏನೇನು ಅಭಿಪ್ರಾಯ ಇಟ್ಟಿದ್ದೀರಿ ಅಂತ. ಉದಾಹರಣೆ ಹೇಳೋದಾದರೆ, ಅಯ್ಯೋ ಎಷ್ಟು ಕಷ್ಟಪಟ್ಟು ದುಡ್ಡೇ ಬರ್ತಿಲ್ಲ, ದುಡ್ಡು ಹೀಗೆ ಬರುತ್ತೆ ಹಾಗೆ ಹೋಗುತ್ತೆ, ದುಡ್ಡು ಕೈಯಲ್ಲಿ ಉಳಿತಾನೇ ಇಲ್ಲ, ಅವನು ನೋಡಿದ್ರೆ ಮನೆ ಕಟ್ತಾ ಕಾರ್ ತಗೊಂಡ, ಅವಳು ನೋಡಿದ್ರೆ ಬಂಗಾರ ತಗೊಂಡು, ನನಗೆ ಏನು ತಗೊಳ್ಳೋಕೆ ಆಗ್ತಿಲ್ಲ. ಈ ಥರ ಎಲ್ಲ ನೀವು ಪದೇ ಪದೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳ್ಕೊಂಡು ದುಡ್ಡು ಮನಿ ನಿಮಗೆ ಬರೋದನ್ನು ನೀವು ಬ್ಲಾಕ್ ಮಾಡ್ಕೊಂಡಿರ್ತೀರ. ಸೊ ಈಗ ಅದನ್ನೇ ಈ 4 ಸೆಂಟೆನ್ಸ್ ಹೇಳ್ಕೊಳ್ಳೋ ಮೂಲಕ ಕ್ಲಿಯರ್ ಮಾಡ್ಕೋಬೇಕು. ನನಗೆ ದುಡ್ಡೇ ಬರೋದಿಲ್ಲ ಅಂತ ಹೇಳ್ಕೊಂಬಿಟ್ಟಿದ್ದೀನಿ, ಅದಕ್ಕೆ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಈ ಥರ ಹೇಳ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಮನಿ, ನನ್ನ ಎಲ್ಲ ಕಷ್ಟಕಾಲದಲ್ಲೂ ನೀನು ನನ್ನ ಕೈ ಹಿಡ್ದಿದೀಯ, ಅದಕ್ಕೆ. ಐ ಲವ್ ಯು ಮನಿ, ನೀನು ನನ್ನ ಜೊತೆ ಯಾವಾಗಲೂ ಇರ್ತೀಯ. ಗೊತ್ತಾಯ್ತಾ ಸ್ನೇಹಿತರೆ? ಇಷ್ಟೇ ಹೋಪನೋಪನೋ ಅಂದರೆ. ನೀವು ಯಾವುದಾದ್ರೂ ಬಿಲ್ ಪೇ ಮಾಡುವಾಗ ಅಥವಾ ನಿಮ್ಮ ಪರ್ಸ್ ವ್ಯಾಲೆಟ್ ನೋಡ್ಕೊಳ್ಳುವಾಗ, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡುವಾಗ ಇದನ್ನೇ ಹೇಳಿ ಅಭ್ಯಾಸ ಮಾಡಿಕೊಳ್ಳಿ. ಆಮೇಲೆ ನೋಡಿರಿ ಮಿರಾಕಲ್ ರಿಸಲ್ಟ್ಸ್ನ. ಇಲ್ಲ ಅಂದರೆ ಅದು ಯಾವತ್ತೂ ನಮ್ಮ ಕೈಯಲ್ಲಿ ಉಳ್ಕೊಳ್ಳೋದಿಲ್ಲ, ನೀವು ಎಷ್ಟೇ ಪ್ರಯತ್ನ ಪಟ್ಟರು. ಫಸ್ಟ್ ನಾವು ದುಡ್ಡಿಗೂ ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು ಸ್ನೇಹಿತರೆ. ಇನ್ನು ಎರಡನೇದಾಗಿ, ನೀವು ನಿಮ್ಮ ಆರೋಗ್ಯಕ್ಕೋಸ್ಕರ ಹೋಪನೋಪನೋ ಟೆಕ್ನಿಕ್ ಹೇಳ್ತಾ ಇದ್ದೀರಾ ಅಂದರೆ
ಹೀಗೆ ಮಾಡಿ. ನಿಮಗೆ ಯಾವುದಾದ್ರೂ ನಿಮ್ಮ ದೇಹದ ಭಾಗದಲ್ಲಿ ನೋವಿದ್ರೆ, ಅನಾರೋಗ್ಯ ಕಾಡ್ತಾ ಇದ್ರೆ, ಆ ದೇಹದ ಭಾಗದ ಮೇಲೆ ಕೈ ಇಟ್ಕೊಂಡು ಈ 4 ಸೆಂಟೆನ್ಸನ್ನು ಹೇಳ್ಕೊಳ್ಳಿ. ಅಂದರೆ ಫಸ್ಟ್ ಆ ದೇಹದ ಭಾಗಕ್ಕೆ ಸಾರಿ ಕೇಳ್ಕೊಳ್ಳಿ. ಯಾಕಂದರೆ ಆ ಭಾಗಕ್ಕೆ ನೋವಾಗಿರೋದಕ್ಕೆ ನೀವೇ ಕಾರಣ. ಫಸ್ಟ್ ಸಾರಿ ಕೇಳ್ಕೊಳ್ಳಿ. ಆಮೇಲೆ ಆ ಭಾಗಕ್ಕೆ ಥ್ಯಾಂಕ್ಸ್ ಹೇಳಿ. ಈಗ ನೀನು ಬೇಗ ಕ್ಯೂರ್ ಆಗ್ತಾ ಇದೆಯಾ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ಳಿ. ಮತ್ತು ಆ ದೇಹದ ಭಾಗಕ್ಕೆ ಐ ಲವ್ ಯು ಅಂತ ಹೇಳಿ. ಫಸ್ಟು ನಮ್ಮ ದೇಹನ ನಾವು ಪ್ರೀತಿಸಬೇಕು ಕಣ್ರಿ. ಆಗೋ ಮಿರಾಕಲ್ ನೋಡಿ. ಪದೇ ಪದೇ ಈ ರೀತಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ನೋವೆಲ್ಲ ಮಾಯ ಆಗ್ತಿದ್ರೆ ಕೇಳಿ. ಇನ್ನು 3ನೇದಾಗಿ, ನೀವು ಜಗಳ ಮಾಡಿಕೊಂಡು ಸಂಬಂಧಗಳನ್ನು ದೂರ ಮಾಡ್ಕೊಂಡಿದ್ರೆ ಮತ್ತು ಸಂಬಂಧಗಳನ್ನು ಸುಧಾರಿಸೋಕೆ ಪ್ರಯತ್ನ ಪಡ್ತಿದ್ರೆ, ಅಂದರೆ ನೀವು ಯಾರೊಂದಿಗೆ ಚೆನ್ನಾಗಿ ಇರಬೇಕು ಅಂತ ಬಯಸ್ತಿರೋ ಅವ್ರ ಫೋಟೋ ನೋಡ್ತಾ ಈ ಹೋಪನೋಪನ ಟೆಕ್ನಿಕ್ನ ಹೇಳ್ಕೊಳ್ಳಿ. ಆ ವ್ಯಕ್ತಿಗೆ ಮನಸ್ಸಲ್ಲೇ ಸಾರಿ ಕೇಳಿ, ಥ್ಯಾಂಕ್ಸ್ ಹೇಳಿ, ಐ ಲವ್ ಯು ಹೇಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಎಷ್ಟು ಹಗರ ಆಗತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಇನ್ನು 4ನೇದಾಗಿ, ನಿಮ್ಮ ಯಾವುದೇ ಗುರಿ ಅಥವಾ ಕಾರ್ಯವನ್ನು ಸಾಧಿಸಲು ಬಯಸೋದಾದರೆ ನಿಮ್ಮ ಗುರಿಯನ್ನು ಒಂದು ಕಾಗದದ ಮೇಲೆ ಬರೆದು ಅದ್ರ ಮೇಲೆ ಕೈ ಇಟ್ಟು ಹೋಪನೋಪನ ಮಾಡಿ. ನಿಮ್ಮ ಗುರಿಯನ್ನು ಈಗಾಗಲೇ ನೀವು ಸಾಧಿಸಿದ್ದೀರಾ ಅಂತ ಕಲ್ಪನೆ ಮಾಡಿಕೊಂಡು ಆ ದೃಶ್ಯವನ್ನು ನೋಡುತ್ತಾ ಹೋಪನೋಪನ ಮಾಡಿ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಎಕ್ಸಾಮಲ್ಲಿ ನೀವು ಟಾಪರ್ ಆಗಿದ್ದೀರಾ ಅಂತ ವಿಜುವಲೈಸ್ ಮಾಡಿ ಹೋಪನೋಪನ ಮಾಡಿ. ಇನ್ನು ನಿಮಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದಾದರೆ ಮಲ್ಗೋ ಮುನ್ನ ಹಾಸಿಗೆ ಮೇಲೆ ಮಲಗಿ ಕಣ್ಮುಚ್ಚಿ ಆಳವಾಗಿ ಉಸಿರಾಡುತ್ತಾ ಹೋಪನೋಪನ ಮಾಡಿ. ಯಾಕೆ ಸರಿಯಾಗಿ ನಿದ್ದೆ ಬರ್ತಿಲ್ಲ ಅಂತ ಯೋಚಿಸಿ. ನಿಮಗೆ ಏನಾದರೂ ಒತ್ತಡ, ಚಿಂತೆ, ಭಯ ಈ ಥರ ಏನಾದರೂ ರೀಸನ್ಸ್ ಇದ್ದರೆ ಅವುಗಳ ಬಗ್ಗೆ ಹೋಪನೋಪನ ಮಾಡಿ. ಅಂದರೆ ನನಗೆ ಚಿಂತೆ ಇದೆ, ಅದಕ್ಕೆ ಸಾರಿ, ಆದರೆ ಈಗ ಎಲ್ಲ ಚಿಂತೆಗಳು ಮಾಯ ಆಗಿದೆ, ಥ್ಯಾಂಕ್ ಯು, ಒಳ್ಳೆ ನಿದ್ದೆ ಬರ್ತಿದೆ, ಐ ಲವ್ ಯು ಅಂತ ನಿದ್ದೆಗೆ ಹೇಳಿ. ಕೊನೆಯದಾಗಿ, ನಿಮಗೆ ಈ ಥರ ಯಾವ್ಯಾವ ಸಿಚುವೇಶನ್ಸ್ ಅಂದರೆ ಟೆನ್ಷನ್ಸ್ ಮತ್ತು ಭಯ ಆಗೋ ಟೈಮಲ್ಲಿ, ಹೀಗೆ ಯಾವ ಟೈಮಲ್ಲಾದರೂ ಕೆಲವು ನಿಮಿಷಗಳ ಕಾಲ ಕಣ್ಮುಚ್ಚಿ ಆಳವಾಗಿ ಉಸಿರಾಡುತ್ತಾ ಹೋಪನೋಪನ ಮಾಡಿದರೆ ಮತ್ತು ಆ ಭಯದ ಮೂಲ ಕಾರಣ ಅಥವಾ ಘಟನೆಯನ್ನು ಕಲ್ಪಿಸಿಕೊಂಡು ಆ ದೃಶ್ಯದ ಮೇಲೆ ಹೋಪನೋಪನ ಮಾಡಿದ್ರೆ ನಿಮಗೆ ಬಹಳ ಲಾಭ ಇದೆ ಸ್ನೇಹಿತರೆ. ಇಲ್ಲಿವರೆಗೂ ಯಾವ್ಯಾವ ರೀಸನ್ಗೆ ಮಾಡಬೇಕಂತ ಹೇಳಿದೆ. ಬಟ್ ಈಗ ಹೋಪನೋಪನನ ಹೇಗೆ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀನಿ. ಮೊದಲು ಶಾಂತವಾದ ಮತ್ತು ಏಕಾಗ್ರತ ಮನಸ್ಸಿಂದ ಆರಂಭಿಸಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆಳವಾಗಿ ಉಸಿರಾಡಿ. ನಂತರ ನಿಮ್ಮನ್ನು ಕಾಡ್ತಾ ಇರೋ ಸಮಸ್ಯೆ, ಸಂಬಂಧ ಅಥವಾ ಪರಿಸ್ಥಿತಿನ ಮನಸ್ಸಲ್ಲಿ ತಂದುಕೊಳ್ಳಿ. ನಂತರ ಈ 4 ಸೆಂಟೆನ್ಸ್ನ ಅವುಗಳಿಗೆ ರಿಲೇಟ್ ಮಾಡಿಕೊಂಡು ಹೇಳ್ಕೊಳ್ಳಿ. ಈ ಸೆಂಟೆನ್ಸ್ ನೀವು ಹೇಳುವಾಗ ನೀವು ಯಾರನ್ನಾದರೂ ಉದ್ದೇಶಿಸಿ ಹೇಳ್ತಾ ಇದ್ದೀರಿ ಅಂತ ಯೋಚನೆ ಮಾಡಬೇಕಾಗಿಲ್ಲ. ನೀವು ನಿಮ್ಮ ಮನಸ್ಸೊಳಗಡೆ ಇರೋ ಆ ನೆನಪುಗಳಿಗೋಸ್ಕರ ಅಥವಾ ಆ ದೈವಿಕ ಶಕ್ತಿಗೆ ಅಥವಾ ನಿಮ್ಮ ಅಂತರಾತ್ಮಕ್ಕೆ ಹೇಳ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಪ್ರತಿದಿನ ಕನಿಷ್ಠ 5ರಿಂದ 10 ನಿಮಿಷಗಳ ಕಾಲ ಅಭ್ಯಾಸ ಮಾಡಿ. 108 ಸಲ ಬೇಕಾದರೆ ಹೇಳ್ಕೊಬೋದು. ಇನ್ನು ಇದರ ಯೂಸಸ್ ಬಗ್ಗೆ ಹೇಳೋದಾದರೆ, ಅದು ನಿಮ್ಮ ಮನಸ್ಸಲ್ಲಿರೋ ಒತ್ತಡ, ಆತಂಕ ಮತ್ತು ನಕಾರಾತ್ಮಕ ಭಾವನೆಗಳನ್ನು ಕಡಿಮೆ ಮಾಡುತ್ತೆ, ಸಂಬಂಧಗಳನ್ನು ಸುಧಾರಿಸುತ್ತೆ, ಕ್ಷಮೆ ಮತ್ತು ಪ್ರೀತಿ ಭಾವನೆ ಬೆಳೆಸುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಕೆಲಸಗಳ ಬಗ್ಗೆ ಜಾಗೃತಿ ಮತ್ತು ಜವಾಬ್ದಾರಿ ಬೆಳೆಸುತ್ತೆ. ಒತ್ತಡ ಕಡಿಮೆ ಮಾಡೋದ್ರಿಂದ ದೈಹಿಕ ಆರೋಗ್ಯ ಸುಧಾರಿಸುತ್ತೆ, ಜೀವನದಲ್ಲಿ ಪಾಸಿಟಿವಿಟಿ ಹೆಚ್ಚಾಗುತ್ತೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಳೋದಾದರೆ, ಈ ಪದಗಳನ್ನು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮೆದುಳಲ್ಲಿ ಆಳವಾದ ವಿಶ್ರಾಂತಿ ಸ್ಥಿತಿ ಉಂಟಾಗುತ್ತೆ. ಈ ಥ್ಯಾಂಕ್ ಯು ಮತ್ತು ಐ ಲವ್ ಯು ಪದೇ ಪದೇ ಹೇಳೋದ್ರಿಂದ ಮೆದುಳಲ್ಲಿರೋ ಸಕಾರಾತ್ಮಕ ಕೆಮಿಕಲ್ಸ್ ಯಾವುದ್ಯಾವುದಂದರೆ ಡೋಪಮೈನ್, ಸೆರೋಟೋನಿನ್ ಮತ್ತು ಆಕ್ಸಿಟೋಸಿನ್ ಬಿಡುಗಡೆ ಕಾರಣಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನೀವು ಈ ಹೋಪನೋಪನ ಟೆಕ್ನಿಕನ್ನು 108 ಬಾರಿ ಬೇಕಾದ್ರೂ ಹೇಳ್ಕೊಬೋದು. ಅಥವಾ ಒಂದು ಗ್ಲಾಸ್ ನೀರು ತಗೊಂಡು
ಆ 4 ಸೆಂಟೆನ್ಸ್ನ ನೀರಿಗೆ ಹೇಳಿ ನಂತರ ಆ ನೀರನ್ನು ಕುಡಿಬೋದು. ಯಾಕಂದರೆ ನೀರು ನೀವು ಏನೇ ಹೇಳಿದ್ರೂ ಅದನ್ನು ಕೇಳಿಸ್ಕೊಳುತ್ತೆ, ಅದನ್ನು ಹೀರ್ಕೊಳ್ಳುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಸಹ. ಓಕೆ ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕಂದ್ರೆ ಈ ಹೋಪೋನೋಪೋನೋ ಟೆಕ್ನಿಕ್ ತುಂಬ ಸಿಂಪಲ್ ಇದ್ದರೂ ನಿಮ್ಮ ಜೀವನದಲ್ಲಿ ಬದಲಾವಣೆ ತರೋದಂತೂ ಖಂಡಿತ. ಆದರೆ ನೀವು ದಿನನಿತ್ಯ ಹೇಳ್ಕೋಬೇಕಷ್ಟೆ. ನೀವು ಹೇಗೆ ಪ್ರತಿದಿನ ಸ್ನಾನ ಮಾಡಿ ನಿಮ್ಮ ದೇಹನ ಶುಚಿಯಾಗಿ ಇಟ್ಕೋತೀರೋ ಹಾಗೆ ಈ ಹೋಪೋನೋಪೋನೋ ಟೆಕ್ನಿಕ್ನ ಹೇಳ್ಕೊಂಡು ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಒಂದಿನ ಹೇಳಿ ಇನ್ನೊಂದಿನ ಹೇಳಿ ಅಂದರೆ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ನೀವೆಲ್ಲ ಈ ಅದ್ಭುತ ಟೆಕ್ನಿಕ್ನ ಅಭ್ಯಾಸ ಮಾಡಿ ಅದರ ಪ್ರಯೋಜನ ಪಡಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.